ಬಿಡಬೇಕು ಎನ್ನುವ ಹಾಗೆ ಯೋಚಿಸಿದ್ದೆ. ನಮ್ಮ ಲೋಕ ಹೌದು. ಅಂದ್ರೆ ಲೋಕ ಬಿಟ್ಟು ಶಾಶ್ವತವಾಗಿ ಮತ್ತೊಂದು ಕಡೆಯಲ್ಲಿ ನಾನು ನೆಲೆ ನಿಲ್ತೇನೆ ಎನ್ನುವ ಹಾಗೆ ಯೋಚಿಸಬೇಡಿ. ಕ್ಷಣ ಕಾಲ ಈ ಗಂಧರ್ವ ಲೋಕವನ್ನು ಬಿಟ್ಟು ಭೂಲೋಕದತ್ತ ನಾನು ಸೇರಿಕೊಳ್ಬೇಕು. ಯಾಕೆ ಗೊತ್ತಾ? ಪರಿವರ್ತನಾಶೀಲವಾದಂತಹ ಪ್ರಪಂಚ ಯಾವುದಂತ ಕೇಳಿದ್ರೆ ಅದು ಭೂಲೋಕ. ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಮಾತ್ರವಲ್ಲ, ಪ್ರತಿಯೊಂದು ಪರಿಸರದಲ್ಲಿಯೂ ಕೂಡ ಹೊಸತನವನ್ನು ಕಾಣುವುದಕ್ಕೆ ಸಾಧ್ಯತೆ ಇದೆ. ಹೂವಿನ ಗಿಡಗಳಾಗಲಿ, ಹೂವಿನ ಮೊಗ್ಗೆ ಇದ್ದದ್ದು ಮತ್ತೊಂದು ದಿವಸ ಅರಳುತ್ತದೆ, ಮತ್ತೊಂದು ದಿವಸ ಬಾಡಿ ಹೋಗ್ತದೆ, ಕಾಯಿ ಆಗ್ತದೆ. ಹೀಗೆ ವ್ಯತ್ಯಾಸಗಳಾಗ್ತಾ ಇರ್ತದೆ. ಆದ್ರೆ ನಮ್ಮ ಗಂಧರ್ವ ಲೋಕದಲ್ಲಿ, ಸ್ವರ್ಗ ಲೋಕದಲ್ಲಿಯೂ ವ್ಯತ್ಯಾಸ ಎನ್ನುವುದು ಇಲ್ಲವೇ ಇಲ್ಲ. ಒಂದು ವೇಳೆ ಬದಲಾವಣೆ ಆಗುವುದಿದ್ರೆ ನೀನು ಸ್ವಲ್ಪ ಆದ್ರೂ ಸಪೂರಾಗಬೇಕಿತ್ತು. ಆಗಿದ್ಯಾ? ನಿಮ್ಮ ಜೊತೆಗೆ ಯಾವುದು ಕೊರತೆ ಉಂಟಿವೆ? ನಿನಗೆ ವಯಸ್ಸೆಷ್ಟಾಯ್ತು ಆದ್ರೂ ನಿನಗೆ ಮುಪ್ಪು ಎನ್ನುವುದು ಆವರಿಸಿದೆ ಎನ್ನುವ ಹಾಗೆ ಯಾರಾದ್ರೂ ಹೇಳ್ತಾರ? ಹೆಚ್ಚಾಗಿಲ್ಲ, ಮುಪ್ಪಾಗಿಲ್ಲ. ಹಾಗೆ ಇಲ್ಲಿ ಬದಲಾವಣೆಗಳಿಲ್ಲ. ಇದು ಕಾಲ ಯಾವುದು? ಇದು ವಸಂತ ಕಾಲ. ಈ ವಸಂತ ಕಾಲದಲ್ಲಿ ಪ್ರತಿಯೊಂದು ಮರಗಿಡಗಳಲ್ಲಿಯೂ ಕೂಡ ಫಲ ಕೊಡುವಂತಹ ಸಮಯ. ಹಚ್ಚ ಹಸಿರಾದಂತಹ ಚಿಗುರುಗಳನ್ನು ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ನಾನು ಭೂಲೋಕವನ್ನು ಸೇರಿಕೊಳ್ಬೇಕೆನ್ನುವ ಹಾಗೆ ಯೋಚಿಸಿದ್ದೇನೆ. ಹಾಗೆ ನಾನು ಹೋಗುವಂತಹ ಸಂದರ್ಭ ನನ್ನನ್ನು ಓಲೈಸಿಕೊಂಡು ಬರ್ತೀರೋ ಇಲ್ವೋ ಎನ್ನುವ ಅಭಿಪ್ರಾಯ ಕೇಳುವುದಕ್ಕಾಗಿ ಕರೆದಿದ್ದೇನೆ. ನಮ್ಮ ಅಭಿಪ್ರಾಯ ನಲ್ಲ ನಿನ್ನ ಸೊಲ್ಲಿಗೆಮ್ಮ ಇಲ್ಲ ಪಡಿ ನುಡಿ, ನಿನ್ನ ಸೊಲ್ಲಿಗೆಮ್ಮ ಇಲ್ಲ ಪಡಿ ನುಡಿ, ಎಲ್ಲರೈದುದಲ್ಲಿ ನಲಿವ ಕಲ್ಲ ತಡೆ ನಡಿ, ಎಲ್ಲರೈದುದಲ್ಲಿ ನಲಿವ ಕಲ್ಲ ತಡೆ ನುಡಿ, ಇಲ್ಲ ಪಡಿ ನುಡಿ. ಇದಕ್ಕೆ ನಾವು ಇಲ್ಲ ಅಂತ ಹೇಳುವುದಿಲ್ಲ. ನಮಗೂ ಹಾಗೆ ಯಾರ್ಯಾದ್ರೂ ಕೂಡ ಬದಲಾವಣೆಯನ್ನು ಬಯಸ್ತಾರೆ, ಹೊಸತನ್ನು ಕಾಣಬೇಕೆನ್ನುವ ಹಾಗೆ ಆಶೆಯನ್ನು ಹೊಂದುತ್ತಾರೆ. ಪರಿವರ್ತನೆ ಇರುವ ಕಾರಣಕ್ಕೆ ಪ್ರಪಂಚ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಮಾತಿಗೆ ಎರಡಾಡುವುದಿಲ್ಲ. ನಾನು ಬರ್ತೇನೆ. ನೀನು ರೋಗಿ ಬಯಸಿತ್ತು ಹಾಲು ಹಣ್ಣು, ವೈದ್ಯ ಹೇಳಿತ್ತು ಹಾಲು. ಅಂತೂ ನೀನು ಕಾಯ್ತಾ ಇದ್ದೆ. ಮತ್ತೆ ಎಷ್ಟೊತ್ತಿಗೆ ಕರೀತೀರಿ ಎಷ್ಟೊತ್ತಿಗೆ ಕರೀತೀರಿ ಅಂತ ಸಿದ್ಧತೆಯಲ್ಲಿದ್ದಂತ ನಾವು. ನೀವು ಸಿದ್ಧರಾಗಿದ್ರಿ, ಹೌದು. ಸಾಕು, ಅದಕ್ಕಿಂತ ಹೆಚ್ಚು ಬೇಡ. ಮನೆಯಲ್ಲಿರುವಾಗ ಹೇಗಾಗುತ್ತದೆ, ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಅದು ಗಂಡ ಹೆಂಡತಿ ಒಟ್ಟಿಗೆ ಹೋಗುದು ಸ್ವಲ್ಪ ಬೇಕಾಗ್ತದೆ. ಯಾರಾದ್ರೂ ನೋಡುವವರು ಏನು ಹೇಳ್ತಾರೆ? ಬಟ್ಟೆ ಪೀತಾಂಬರವನ್ನು ಉಟ್ಟು ಗಂಡ ಹೆಂಡತಿ ದಾರಿಯಲ್ಲಿ ಹೋಗುತ್ತಿರುವ ಸಂದರ್ಭ ಜೋಡಿ ಅಂದ್ರೆ ಅದು